ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ವಿರೋಧಿಸಿ ಪಾದಯಾತ್ರೆಯನ್ನ ನಡೆಸಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸಕ್ಕೂ ಕೂಡ ಮುತ್ತಿಗೆ ಹಾಕೋದಕ್ಕೆ ಪ್ರತಿಭಟನಾಕಾರರು ಪ್ರಯತ್ನಿಸಿದರು. ಆದರೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಇವತ್ತು ತುಮಕೂರಿನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದ್ದಾರೆ. ತುಮಕೂರಿನ ಹೆಗ್ಗೆರೆ ಬಳಿ ಒಂದು ಭಾರಿ ಹೈಡ್ರಾಮಾ ನಡೆದಿದೆ. ಎನ್ಡಿಎ ಮುಖಂಡರು ಪೊಲೀಸರ ನಡುವೆ ಮಾತಿನ ಚಕಮಕಿಯಾಗಿದೆ. ತುಮಕೂರು ತಾಲೂಕಿನ ಹೆಗ್ಗೆರೆ ಬಳಿ ಇರುವಂತಹ ಪರಮೇಶ್ವರ್ ಅವರ ನಿವಾಸಕ್ಕೆ ಇವತ್ತು ಮುತ್ತಿಗೆ ಹಾಕ್ತೀವಿ ಅಂತ ಬಿಜೆಪಿ ಶಾಸಕ ಸುರೇಶ್ ಗೌಡ ಮತ್ತು ಜೆಡಿಎಸ್ನ ಕೆಲ ಮುಖಂಡರು ಎಲ್ಲರೂ ಕೂಡ ಪ್ರಯತ್ನ ಪಟ್ಟರು. ಆದರೆ ಮುತ್ತಿಗೆ ಯತ್ನವನ್ನ ಪೊಲೀಸರು ತಡೆದಿದ್ದಾರೆ. ಹೋಗೋ ಹಾಗಿಲ್ಲ, ಮನೆಗೆ ಮುತ್ತಿಗೆ ಹಾಕೋ ಹಾಗಿಲ್ಲ ಅಂತ ಹೇಳಿ ಅವರನ್ನ ಡೈವರ್ಟ್ ಮಾಡಿದ್ರು. ಇವತ್ತು ತುಮಕೂರು ಡಿಸಿ ಕಚೇರಿ ಬಳಿ ಪಾದಯಾತ್ರೆ ತಲುಪುತ್ತೆ. ಮಾರ್ಗ ಮಧ್ಯೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು, ಆದರೆ ಅದನ್ನ ನಿಷ್ಫಲಗೊಳಿಸಿದ್ರು. ರೈತರ ಹಿತವನ್ನು ಕಾಪಾಡುತ್ತಿದ್ದ ಕಾಂಗ್ರೆಸ್ ಶಾಸಕರಿಗೆ ರೈತರನ್ನು ಕಾಪಾಡಲು ವಿಫಲವಾಗಿರುವ ಗೃಹ ಮಂತ್ರಿ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಹಿತವನ್ನು ಬಲಿಕೊಡುತ್ತಿರುವ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೊಟ್ಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಹಿತವನ್ನು ಕಾಪಾಡುತ್ತಿದ್ದ ಕಾಂಗ್ರೆಸ್ ಶಾಸಕರಿಗೆ ತುಮಕೂರಿನ ಹೆಗ್ಗೆರೆ ಬಳಿ ನಡೆದಿರುವಂತಹ ಹೈಡ್ರಾಮಾ ಇದು. ಗೃಹ ಸಚಿವ ಪರಮೇಶ್ವರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟರು. ಆ ಟೈಮ್ನಲ್ಲಿ ಪೊಲೀಸರ ಜೊತೆಗೆ ಒಂದಷ್ಟು ವಾಗ್ವಾದ ಹಾಗೆ ತಳ್ಳಾಟ ನೂಕಾಟ ಆಗಿದ್ದು ಕೂಡ ಗಮನಿಸಬಹುದು. ಬಿಜೆಪಿಯ ಶಾಸಕ ಸುರೇಶ್ ಗೌಡ ಮತ್ತು ಜೆಡಿಎಸ್ನ ಕೆಲ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ಜೊತೆಯಲ್ಲಿದ್ದರು. ಎಕ್ಸ್‌ಪ್ರೆಸ್ ಕೆನಾಲ್ ವಿರೋಧಿಸಿ ನಡೀತಾ ಇರುವಂತಹ ಪಾದಯಾತ್ರೆ ಇದು. ನೋಡಿ, ಗುಬ್ಬಿಯಿಂದ ಕುಣಿಗಲ್ವರೆಗೆ ಪಾದಯಾತ್ರೆಯನ್ನ ಆರಂಭಿಸಿದ್ದಾರೆ. ನಿನ್ನೆ ಕಳ್ಳಿಪಾಳ್ಯ ಗೇಟ್ ಸಮೀಪ ವಾಸ್ತವ್ಯ ಹೂಡಿದ್ರು ಪ್ರತಿಭಟನಾಕಾರರು. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಗೇಟ್, ಸೊ ಇಲ್ಲೇ ಇದ್ರು. ಅದಾದ ನಂತರ ಇವತ್ತು ಬೆಳಿಗ್ಗೆ ಮತ್ತೆ ಪಾದಯಾತ್ರೆ ಆರಂಭಿಸಿದ್ದಾರೆ. ಇನ್ನು ನಾಳೆಯಿಂದ ತುಮಕೂರು ಡಿಸಿ ಕಚೇರಿ ಬಳಿ ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡ್ತಾರೆ. ಇವತ್ತು ಡಿಸಿ ಕಚೇರಿಗೆ ತಲುಪ್ತಾರೆ, ಅಲ್ಲೇ ಕೂತ್ಕೊಳ್ತಾರೆ, ಅನಿರ್ದಿಷ್ಟಾವಧಿ ಧರಣಿ ಮಾಡ್ತೀವಿ ಅಂತ ಹೇಳಿದ್ದಾರೆ. 2ನೇ ದಿನಕ್ಕೆ ಕಾಲಿಟ್ಟಿದೆ ಈಗ ಎನ್ಡಿಎ ಶಾಸಕರು ಮತ್ತು ರೈತರ ಪಾದಯಾತ್ರೆ. ಇವತ್ತು ಸಂಜೆ ತುಮಕೂರು ಡಿಸಿ ಕಚೇರಿಗೆ ತಲುಪಿ ಅಲ್ಲಿ ಧರಣಿಯನ್ನ ಕೂತ್ಕೊಳ್ತಾರೆ. ಇವತ್ತಿನಿಂದ ಅನಿರ್ದಿಷ್ಟಾವಧಿ ನಾವು ಧರಣಿ ಮಾಡ್ತೀವಿ ಅಂತ ಹೇಳಿ ಪ್ರತಿಭಟನಾಕಾರರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಹೆಗ್ಗೆರೆ ಬಳಿ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸ ಏನಿದೆ ಅಲ್ಲಿ ಅವರ ಮನೆಗೆ ನುಗ್ಗಿ ಮುತ್ತಿಗೆ ಹಾಕೋದಕ್ಕೆ ಕೂಡ ಪ್ರಯತ್ನ ಪಟ್ಟರು, ಆದರೆ ಅದನ್ನ ನಿಷ್ಫಲಗೊಳಿಸಿದ್ದಾರೆ ಪೊಲೀಸರು. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಮಹೇಶ್ ನೀಡ್ತಾರೆ. ಮಹೇಶ್, ಈಗ ಪಾದಯಾತ್ರೆ ಎಲ್ಲಿ ಸಾಗ್ತಾ ಇದೆ, ಈಗ ಹೇಗಿದೆ ಸದ್ಯಕ್ಕಲ್ಲಿ ಪರಿಸ್ಥಿತಿ? ಆಗ್ಲೇ ಒಂದಷ್ಟು ಹೈಡ್ರಾಮಾ ಕೂಡ ಆಗಿತ್ತು. ಮಹೇಶ್. ರೇಮನ್, ಖಂಡಿತ ಏನು ಹೇಮಾವತಿ ಕೆನಾಲ್ ಎಕ್ಸ್‌ಪ್ರೆಸ್ ಪಾದಯಾತ್ರೆ ಹಿನ್ನೆಲೆಯಲ್ಲಿ ಇವತ್ತು ಏನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸಕ್ಕೆ ಮುತ್ತಿಗೆ ಹಾಕೋದು ಪ್ರಯತ್ನ ಕೂಡ ಮಾಡಿರುವಂತದ್ದು. ಬಿಜೆಪಿ ಮತ್ತೆ ಜೆಡಿಎಸ್ ಶಾಸಕರು ಮತ್ತೆ ಮುಖಂಡರು ಪಾದಯಾತ್ರೆ ನಡೆಸ್ತಾ ಇದ್ದಾರೆ. ನಿನ್ನೆಯಿಂದ ಕೂಡ ತುಮಕೂರು ತಾಲೂಕಿನ ಏನು ತುಮಕೂರು ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ಬರುತ್ತೆ ಅಂತ ಹೇಳೋದು. ನಿನ್ನೆ ಗುಬ್ಬಿ ಬಳಿ ಏನು ಆರಂಭವಾದಂತಹ ಪಾದಯಾತ್ರೆ 2ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಇವತ್ತು ಸಂಜೆ ಏನು ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಅನಿರ್ದಿಷ್ಟಾವಧಿ ಏನು ಧರಣಿ ಕೂಡ ನಡೆಸೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಕುಣಗಲ್ಲಿ ಏನು ಗುಬ್ಬಿಯಿಂದ ಕುಣಗಲ್ವರೆಗೂ ಹೋಗುವಂತ ಏನು ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ನ ವಿರೋಧಿಸಿ ಪಾದಯಾತ್ರೆ ಮಾಡ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕುಣಗಲ್ಗೆ ಮತ್ತೆ ಆ ಭಾಗದ ಏನು ಒಂದು
ಮಾಗಡಿ ಆಗಿರ್ಬೋದು ರಾಮನಗರಕ್ಕೆ ನೀರು ಯಾವುದೇ ಕಾರಣಕ್ಕೂ ಹೋಗಬಾರ್ದು ಅನ್ನೋದು ಕೂಡ ಈಗ ಎನ್ಡಿಎ ಶಾಸಕರು ಒತ್ತಾಯ ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಜಿ ಪರಮೇಶ್ವರ್ ಮನೆಗೆ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದ್ರು. ಕೂಡಲೇ ಅಲ್ಲಿದ್ದಂತಹ ಪೊಲೀಸರು ಅದನ್ನ ತಿಳಿಗೊಳಿಸಿ ಮುಂದಕ್ಕೆ ಕೂಡ ಪಾದಯಾತ್ರೆ ಬರ್ತಾರೆ. ಈಗ ಸದ್ಯಕ್ಕೆ ತುಮಕೂರು ನಗರಕ್ಕೆ ಎಂಟ್ರಿ ಆಗಿರುವಂತದ್ದು ರೆಹಮಾನ್ ಪಾದಯಾತ್ರೆ. ಓಕೆ, ಥ್ಯಾಂಕ್ ಯು ಮಹೇಶ್.